ನಟ ನಡು ರಸ್ತೆಯಲ್ಲಿ ಮಹಿಳೆ ಮೇಲೆ ದುರಂಕಾರಿ ಅಂಗಡಿ ಮಾಲೀಕ ಹಲ್ಲೆ ಮಾಡಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಕೋಲಾಹಲ ಸೃಷ್ಟಿಸಿತ್ತು. ಸಾರ್ವಜನಿಕರ ರಕ್ತ ಕುದಿಯುವಂತೆ ಮಾಡಿತ್ತು. ಬಟ್ಟೆ ಅಂಗಡಿ ಮಾಲೀಕನ ದೌಲತ್ತು ದೌರ್ಜನ್ಯದ ವಿರುದ್ಧ ಜನ ಚೀತು ಇವನೊಬ್ಬ ಮನುಷ್ಯನ ಅಂತ ಶಾಪ ಹಾಕಿದ್ದಾರೆ. ಇದೀಗ ಈ ಕೇಸ್ಗೆ ಮಹಿಳಾ ಆಯೋಗವು ಎಂಟ್ರಿ ಕೊಟ್ಟಿದೆ. ಐಟಮ್ ತಗೊಂಡೋಗಿದೆ. ಅವೆನ್ಯೂ ರಸ್ತೆಯಲ್ಲಿ ಮಹಿಳೆ ಮೇಲೆ ನಡೆಸಿದ್ದ ಹಲ್ಲೆ ಪ್ರಕರಣ. ದುರಹಂಕಾರಿ ಬಟ್ಟೆ ಅಂಗಡಿ ಮಾಲೀಕ ಹಾಗೂ ಮತ್ತೋರ್ವ ಅರೆಸ್ಟ್. ಹಲ್ಲೆಯ ವಿಡಿಯೋ ವೈರಲ್ ಬೆನ್ನಲ್ಲೇ ಮಹಿಳಾ ಆಯೋಗ ಎಂಟ್ರಿ. ಕಳೆದ 3-4 ದಿನದ ಹಿಂದೆ ನಡೆದಿದ್ದ ಮಹಿಳೆ ಮೇಲಿನ ಈ ಹಲ್ಲೆಯ ವಿಡಿಯೋ ಸಾಕಷ್ಟು ಚರ್ಚೆಯಾಗ್ತಿದ್ದಂತೆ ಎಲ್ಲೆಡೆ ಆಕ್ರೋಶಕ್ಕೆ ಕಾರಣವಾಗಿತ್ತು. ಎಚ್ಚೆತ್ತ ಸಿಟಿ ಮಾರ್ಕೆಟ್ ಪೊಲೀಸರು ಕೊನೆಗೂ ಕಾಲಲ್ಲಿ ಒದ್ದ ಮಾರ್ವಾಡಿ ಸೇರಿ ಮತ್ತೋರ್ವನನ್ನ ಬಂಧಿಸಿದ್ದಾರೆ. ಬಟ್ಟೆ ಅಂಗಡಿ ಮಾಲೀಕ ಉಮೇದ್ ರಾಮ್ ಮತ್ತು ಮಹೇಂದ್ರ ಇಬ್ಬರನ್ನು ಕೂಡ ಸಿಟಿ ಮಾರ್ಕೆಟ್ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಇದೇ ತಿಂಗಳ 21ನೇ ತಾರೀಕು ಅನಂತಪುರ ಜಿಲ್ಲೆ ಮೂಲದ ಹಂಪಮ್ಮ ಎಂಬಾಕೆ ತನ್ನ ಮಕ್ಕಳ ಜೊತೆ ಬಂದು 50 ಸೀರೆಯ ಬಾಕ್ಸ್ ಚೀಲವನ್ನ ಕದ್ದಿರ್ತಾಳೆ. ಅದು ಸಿಸಿ ಕ್ಯಾಮೆರಾದಲ್ಲಿ ಕೂಡ ಸೆರೆಯಾಗಿರುತ್ತೆ. ಈ ದೃಶ್ಯವನ್ನ ಗ್ರೂಪ್ನಲ್ಲಿ ಶೇರ್ ಮಾಡಿದ್ದ ಮಾಲೀಕ ಉಮೇದ್ ಪತ್ತೆ ಕಾರ್ಯಕ್ಕೆ ಹೇಳಿರ್ತಾನೆ. ಹೀಗಿರುವಾಗ ಅದೇ ಸೀರೆಯಲ್ಲಿ ಬಂದಿದ್ದ ಹಂಪಮ್ಮ ಭಾನುವಾರ ಆ ಅಂಗಡಿ ಮುಂದೆಯೇ ಓಡಾಡಿದ್ದಾಳೆ. ಆಗ ಅಕ್ಕಪಕ್ಕದವರು ಗಮನಿಸಿ ಉಮೇದ್ಗೆ ಈ ಬಗ್ಗೆ ತಿಳಿಸಿದ್ದಾರೆ. ತಕ್ಷಣವೇ ಸ್ಥಳಕ್ಕೆ ಬಂದ ಮಾಲೀಕ ಉಮೇದ್ ರಾಮ್ ಸಾರ್ವಜನಿಕರ ಮುಂದೆ ಹಂಪಮ್ಮನನ್ನ ಹಿಡಿದು ಕ್ರೂರವಾಗಿ ಥಳಿಸಿರೋದು ಅಷ್ಟೇ ಅಲ್ಲ, ಬೂಟ್ ಕಾಲಿನಿಂದ ಮನ ಬಂದಂತೆ ಒದ್ದಿದ್ದ. ಈ ಘಟನೆ ಬಳಿಕ ಉಮೇದ್ ರಾಮ್ ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆಗೆ ಹಂಪಮ್ಮನನ್ನ ಒಪ್ಪಿಸಿದ್ದು, ಪೊಲೀಸರು ಸಿಸಿಟಿವಿ ಆಧಾರದ ಮೇಲೆ ಆಕೆಯನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ರು. ಆದ್ರೆ ಮಾಲೀಕ ಮಹಿಳೆಯನ್ನ ಹಲ್ಲೆ ಮಾಡಿದ ವಿಡಿಯೋ ಈಗ ವೈರಲ್ ಆಗಿದ್ದು ಕೇಸ್ಗೆ ಹೊಸ ಟ್ವಿಸ್ಟ್ ಕೊಟ್ಟಿದೆ. ಹಿಂದಿನ ದಿವಸನೂ ಕೂಡ ಯಾವತ್ತಿನ ದಿವಸ ಹಿಡಿತಾರೆ, ಹಿಂದಿನ ದಿವಸನೂ ಕೂಡ ಆ ಮಹಿಳೆಯನ್ನ ಈ ಸೀರೆ ಕಳ್ತನ ಮಾಡೋದಕ್ಕೆ ಬಂದಿದ್ಲು, ಸೀರೆ ಕಳ್ತನ ಮಾಡ್ಕೊಂಡು ಹೋಗಿದ್ಲು ಅಂತ ಹೇಳಿ ಆ ವಿಚಾರದಲ್ಲಿ ಆಕೆನ ಮರುದಿನ ಅಂದರೆ 21ನೇ ತಾರೀಕು ಆಕೆನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಳ್ತಾರೆ. ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡು ನಮ್ಮ ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತಾರೆ. ಸೊ ನಾವು ಪೊಲೀಸ್ ಠಾಣೆ ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆಯವರು ಹೋಗಿ ಒಂದು ಪ್ರಕರಣವನ್ನು ದಾಖಲಿಸ್ಕೊಂಡು ಆಕೆನ ಅರೆಸ್ಟ್ ಮಾಡ್ತಾರೆ. ಯಾಕಂದರೆ ಆಕೆ ಸೀರೆ ಕಳ್ತನ ಮಾಡಿದ್ದು ನಿಜ ಇರುತ್ತೆ. ತದನಂತರ 3-4 ದಿನದ ನಂತರ ನಿನ್ನೆ ಒಂದು ವಿಡಿಯೋ ಸರ್ಫೇಸ್ ಆಗುತ್ತೆ. ವಿಡಿಯೋ ಆನ್ಲೈನಲ್ಲಿ ಇದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸರ್ಫೇಸ್ ಆಗುತ್ತೆ. ಆ ವಿಡಿಯೋದಲ್ಲಿ ಯಾರು ಸೀರೆ ಅಂಗಡಿ ಓನರ್ ಇದ್ದಾನೆ ಆತ ಆ ಮಹಿಳೆಗೆ ಭಾಳ ಕೆಟ್ಟದಾಗಿ ಹೊಡೆಯುವಂಥದ್ದು ಒಂದು ವಿಡಿಯೋ ಹೊರಗಡೆ ಬರ್ತಿದೆ. ಇಮಿಡಿಯೇಟಾಗಿ ಅದು ನಮ್ಮ ಗಮನಕ್ಕೆ ಬಂದಾಗ ನಾವು ಒಬ್ಬರು ಪಬ್ಲಿಕ್ ಬಂದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿ ಆತನನ್ನು ನಾವು ಅರೆಸ್ಟ್ ಮಾಡ್ತೀವಿ. ಆತನ ಜೊತೆಗೆ ಇನ್ನೊಬ್ಬನು ಕೂಡ ಆತನ ಅಂಗಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸೀರೆ ಅಂಗಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಇನ್ನೊಬ್ಬನು ಕೂಡ ಇಬ್ಬರನ್ನು ಕೂಡ ನಾವು ನಿನ್ನೆ ರಾತ್ರಿ ದಸ್ತಗಿರಿ ಮಾಡಿದ್ದೀವಿ, ಅರೆಸ್ಟ್ ಮಾಡಿದ್ದೀವಿ, ಅವ್ರನ್ನ ಪ್ರೊಡ್ಯೂಸ್ ಮಾಡಿ ಈಗ ಸದ್ಯದಲ್ಲಿ ಜೈಲಲ್ಲಿದ್ದಾರೆ. ವಿಡಿಯೋ ವೈರಲ್ ಆದ ನಂತರ ನಗರದ ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಸಿಂಗ್ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಉಮೇದ್ ರಾಮ್ ಹಾಗೂ ಮತ್ತೋರ್ವ ಮಹೇಂದ್ರ ಶರ್ಮನನ್ನ ಬಂಧಿಸಲು ಸೂಚನೆ ನೀಡಿದ್ದಾರೆ. ಸಿಟಿ ಮಾರ್ಕೆಟ್ ಪೊಲೀಸರು ಇಬ್ಬರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇದೇ ವೇಳೆ ಮಹಿಳಾ ಆಯೋಗವು ಕೂಡ ಈ ಪ್ರಕರಣದ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ಕಮಿಷನರ್ಗೆ ಕ್ರಮಕ್ಕೆ ಸೂಚಿಸಿ ಪತ್ರವನ್ನ ಬರೆಯಲಾಗಿದೆ. ಸದ್ಯ ಸಿಟಿ ಮಾರ್ಕೆಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮಹಿಳೆ ಜೊತೆಗಿದ್ದ ಬಾಲಕನನ್ನ ಬಾಲಮಂದಿರಕ್ಕೆ ಬಿಡಲಾಗಿದೆ. ಜೊತೆಗೆ ಮಹಿಳಾ ಆಯೋಗ ಹಾಗೂ ಕನ್ನಡ ಪರ ಸಂಘಟನೆಗಳು ಕೂಡ ಈ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿವೆ. ಸಂಬಂಧಪಟ್ಟು ನಾವು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ. ತಕ್ಷಣ ನಮ್ಮ ಪೊಲೀಸ್ ಅವರು 2 ಜನಕ್ಕೆ ಅರೆಸ್ಟ್ ಮಾಡಿಲ್ಲ. ಒಬ್ಬ ಯಾರು ಹೊಡೆದಿದ್ರು, ಇನ್ನೊಬ್ಬ ಯಾರು ವಿಡಿಯೋ ಮಾಡಿದ್ರು, ಇಬ್ಬರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಮತ್ತು ಇದರ ಬಗ್ಗೆ ಕಠಿಣ ಕ್ರಮ ಕೂಡ ತಗೊಳ್ತೀವಿ. ಯಾಕೆಂದರೆ ತುಂಬ ಇದು ಅನ್ಪಾರ್ಡನಬಲ್ ಅಫೆನ್ಸ್ ಇದೆ. ಯಾಕೆಂದರೆ ಅದೇ ಜನ
ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಮಗೆ ಕಳ್ಳತನ ಆಗಿದೆ. ನಂತರ ನಮಗೆ ಗೊತ್ತಾಯಿತು ಈ ಥರ ಅವರು ಹೊಡೆದ ಮೇಲೆ ಕೊಟ್ಟಿದ್ರು. ಯಾಕೆಂದರೆ ಇನಿಷಿಯಲಿ ನಮ್ಮ ಹತ್ರ ಅದು ಮಾಹಿತಿ ಇರಲಿಲ್ಲ. ಮಾಹಿತಿ ಗೊತ್ತಾದ ತಕ್ಷಣ ನಾವು ಅರೆಸ್ಟ್ ಮಾಡಿದ್ದೀವಿ ಮತ್ತು ಕ್ರಮ ತಗೊಂಡಿದ್ದೀವಿ. ಫುಟ್ಪಾತ್ನಲ್ಲಿ ಸಾವಿರಾರು ಜನ ಸೇರಿಕೊಂಡು ಆ ಹೆಣ್ಮಕ್ಳನ್ನ ಹೀನಾಮಾನವಾಗಿ ಅವಳ ಅಂಗಾಂಗಕ್ಕೆಲ್ಲ ಶೂ ಕಲ್ನಲ್ಲಿ ಒತ್ತು ಹೆಣ್ಮಕ್ಳನ್ನ ಕಾಲು ಹಿಡಿದು ಎಳ್ಕೊಂಡೋಗಿ ಸೀರೆ ಹಿಡಿದು ಕೈ ಹಿಡಿದು ಆರೋಪಿಗಳನ್ನ ಬಂಧಿಸಿ ಜೈಲಿಗೆಟ್ಟಿರೋ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಅದೇನೇ ಇರಲಿ, ಘಟನೆ ದಿನವೇ ಬಟ್ಟೆ ಮಾಲೀಕನ ಮೇಲೆ ಕ್ರಮ ಕೈಗೊಳ್ಳದ ಪೊಲೀಸರು ಕಳ್ಳಾಟ ಆಡಿದ್ದು ಯಾಕೆ ಅಂತ ಸಾಕಷ್ಟು ಅನುಮಾನ ಅಂತೂ ಈಗ ಹುಟ್ಕೊಂಡಿರೋದು ಸತ್ಯ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.